ಚಿನ್ನದ ಅನ್ನ. ಸೊ ಫಸ್ಟು ಪ್ಲಾಸ್ಟಿಕ್ ಕವರ್. ಇಲ್ಲೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಇಲ್ಲ, ಯಥೇಚ್ಛವಾಗಿ ಪ್ಲಾಸ್ಟಿಕ್ನ ಬಳಸ್ತಾರೆ. ಇದು ಹೆಸರುಬೇಳೆ. ಹ್ಞೂ ಬ್ರೋ, ಹೆಸರುಬೇಳೆನೇ ಹಾಕಿ ಅಂದರೆ ಹಾಕ್ಬಿಡೋಣ. ಹೆಂಗೆ ತಿನ್ಬೇಕಂತ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ನಾವು ಥೈಲ್ಯಾಂಡಲ್ಲೇ ಇದ್ದೀವಿ. ಥೈಲ್ಯಾಂಡಲ್ಲಿ ಬ್ಯಾಂಕಾಕ್ ಸಿಟಿ, ಬ್ಯಾಂಕಾಕಲ್ಲಿ ಶಾಪಿಂಗ್ ಡೆಸ್ಟಿನೇಷನ್ ಬಂದಿದ್ದೀವಿ. ಇಲ್ಲೆಲ್ಲ ಶಾಪಿಂಗ್ ಮಾಲ್ಗಳು, ಕಲರ್ ದೊಡ್ಡ LED ಬೋರ್ಡ್ಸು. ಈ ಏರಿಯಾದಲ್ಲಿ ಒಂದು ಮಾಲು, ಸಯಾಮ್ ಸೆಂಟರು ಅಥವಾ ಸಿಯಾಮ್ ಸೆಂಟರ್ ಗೊತ್ತಿಲ್ಲ, ಸಯಾಮ್ ಸೆಂಟರ್ ಅಂತ ಅಂದ್ಕೊತೀನಿ. ಅದರಲ್ಲಿ ಗೇಟ್ 4 ಹತ್ರ ಬಂದಿದ್ದೀವಿ. ಸೊ ಇಲ್ಲೇನಕ್ಕೆ ಬಂದಿದ್ದೀವಿ ಅಂದರೆ, ಇಲ್ಲಿ ಒಂದು ಡಿಶ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ಥೈಲ್ಯಾಂಡ್ನ ಫೇಮಸ್ಸು ಒಂದು ಡೆಸರ್ಟು ಯಾವುದು ಅಂದರೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತ. ಸೊ ಇದು ರೋಡ್ ಸೈಡು ಸಿಗುತ್ತೆ, ಆಮೇಲೆ ಚಿಕ್ಕ ರೆಸ್ಟೋರೆಂಟಲ್ಲೂ ಸಿಗುತ್ತೆ, ಆಮೇಲೆ ದೊಡ್ಡ ಕೆಫೆಲೂ ಸಿಗುತ್ತೆ, ಮೆಟ್ರೋ ಹೋಗ್ತಾ ಇದೆ, ಆಮೇಲೆ ಮಾಲಲ್ಲೂ ಸಿಗುತ್ತೆ. ಸೊ ಒಂದು ಫ್ರ್ಯಾಂಚೈಸ್ ಇದೆ, ಅದ್ರದ್ದು ನಾವು ಎರಡು ಕಂಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ರೋಡ್ ಸೈಡು ತಿನ್ನೋಣ, ಇಲ್ಲೂ ತಿನ್ನೋಣ ಅಂತ. ಅದಕ್ಕೋಸ್ಕರ ಇದನ್ನು ಎಲ್ಲರೂ ರೆಕಮೆಂಡ್ ಮಾಡಿದರು ಆನ್ಲೈನಲ್ಲಿ. ಎಂಗ್ಲಿ ಯುವರ್ಸ್ ಅಂತಾನೋ ಏನೋ ಅದು ಹೆಸರು. ಬಂದಿದ್ವಿ ಇಲ್ಲಿ 4ನೇ ಫ್ಲೋರಲ್ಲಿ, 2ನೇ ಫ್ಲೋರಲ್ಲಿ ಇದೆ. ಅದು ಗ್ರೌಂಡ್ ಫ್ಲೋರಲ್ಲೆಲ್ಲ ಬ್ರ್ಯಾಂಡ್ಸ್ ಬಟ್ಟೆಗಳಿದೆ, ಬ್ರ್ಯಾಂಡೆಡ್ ಬಟ್ಟೆಸು ಮತ್ತು ಶೂಸು ಎಲ್ಲ ಥರ ಸಿಗುತ್ತೆ. ಅದನ್ನು ತೊಗೊಂಡು ಮೇಲೆ ಹೋಗ್ಬೇಕು. ಸೊ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದರೆ ಅದು ಹೋಗ್ಬೋದು, ಬಟ್ ಎಲ್ಲ ಬ್ರ್ಯಾಂಡೆಡ್ ಐಟಮ್ ಸಿಗುತ್ತೆ. ಒಂಥರ ಕಾಸ್ಟ್ಲಿ ಮಾಲೇ ಇದು. ಲೇಟ್ ಮಾಡ್ದಿರ ಹೋಗೋಣ, ಹೋಗ್ಬಿಟ್ಟು ಅದನ್ನು ಹೆಂಗಿದೆ ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಫಸ್ಟ್ ಟೈಮು. ಆಮೇಲೆ ನೀವು ಕೂಡ ಥೈಲ್ಯಾಂಡ್ ಬರಬೇಕು, ದುಬೈ ಅಥವಾ ಎಲ್ಲನ ಫಾರಿನ್ ಟ್ರಿಪ್ ಹೋಗಬೇಕು, ಬಜೆಟಲ್ಲಿ ಹೋಗಬೇಕು, ಮತ್ತು ಎಲ್ಲೇ ಹೋದರೂ ಒಂದು ಗ್ರೂಪಲ್ಲಿ ಒಂಥರ ಅವರೇ ಎಲ್ಲ ಅರೇಂಜ್ ಮಾಡಿ ನಿಮ್ಮನ್ನ ಕರ್ಕೊಂಡೋಗಿ ತೋರಿಸೋ ಥರ ಇರಬೇಕು ಅಂದರೆ ಐ ವಿಲ್ ಟ್ರಾವೆಲ್ ಅನ್ನೋ ಗ್ರೂಪು ಇವಾಗ ನಮ್ಮನ್ನು ಕರ್ಕೊಂಬಂದಿದೆಯಲ್ಲ ಆ ಥರ. ಅವ್ರ ಡಿಸ್ಕ್ರಿಪ್ಷನಲ್ಲಿ ಅವ್ರ ಡೀಟೇಲ್ಸ್ ಕೊಟ್ಟಿದ್ದೀವಿ, ಬುಕಿಂಗ್ ಡೀಟೇಲ್ಸ್ ಎಲ್ಲ ನೀವು ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು. ನಮ್ಮ ಪ್ಯಾಕೇಜ್ ತೊಗೊಬೋದು, ನಮ್ಮದೊಂಥರ ಫುಡ್ ಟೂರ್ ಥರ. ಸೊ ನೀವು ಕಸ್ಟಮೈಸ್ ಮಾಡಿಕೊಡ್ತಾರೆ. ಈಗ ಲೇಟ್ ಮಾಡ್ತೀರಾ, ಹೋಗ್ಬಿಡೋಣ ಬನ್ನಿ. ಅಲ್ಲಿಂದ ಪಾರ್ಸಲ್ ತೊಗೊಂಡ್ಬಂದು ಇಲ್ಲಿ ಕೂತಿದ್ದೀವಿ. ಅಲ್ಲೆಲ್ಲೂ ಜಾಗ ಇಲ್ಲ, ಕಾಮನ್ ಸ್ಪೇಸ್ ಇಲ್ಲ ಕುತ್ಕೊಂಡು ತಿನ್ನೋದಕ್ಕೆ. ಅಲ್ಲಿ ಬೇರೆ ರೆಸ್ಟೋರೆಂಟ್ಸ್ಗಳೆಲ್ಲ ಜಾಗ ಇದೆ, ಅಲ್ಲಿ ಬಿಡೋಲ್ಲ. ಅದಕ್ಕೋಸ್ಕರ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ಟು ಇಲ್ಲಿ ಒಂದು ಸೋಫಾ ಹಾಕಿದ್ದು ಸೆಟ್ಟು, ಅಲ್ಲಿ ಕುತ್ಕೊಂಡಿದ್ದೀವಿ. ಅಲ್ಲಿ ಈಗ ಅನ್ಬಾಕ್ಸಿಂಗ್ ಮಾಡೋಣ, ಏನೇನಿದೆ, ಯಾವ ಥರ ಕೊಟ್ಟಿದ್ದಾರೆ, ಪ್ರೆಸೆಂಟೇಷನ್ ಎಲ್ಲ ನೋಡೋಣ. ಸ್ವಲ್ಪ ಕಾಸ್ಟ್ಲಿ ಆದ ಡಿಶ್ ಇದು. ಇಲ್ಲಿಗೆ ಆ ಡಿಶ್ಶು ಈ ಕಾಸ್ಟ್ಲಿ, ಬಟ್ ನಾರ್ಮಲಾಗಿ ಈ ಡಿಶ್ಶು ಕಮ್ಮಿ ಸಿಗುತ್ತೆ ರೋಡ್ ಸೈಡು. ಸೊ ಇದೊಂಥರ ಅವ್ರದ್ದು ಒಂಥರ ಫೇಮಸ್ ಡಿಶ್ಶು ಬ್ಯಾಂಕಾಕಲ್ಲಿ, ಥೈಲ್ಯಾಂಡಲ್ಲಿ. ಬಟ್ ಇದು ಬ್ರ್ಯಾಂಡ್ ಒಂದು ಮಾಲಲ್ಲಿರೋದ್ರಿಂದ ಇದು ರೇಟ್ ಜಾಸ್ತಿ ಕೊಟ್ಟಿದ್ದೀವಿ. ಬಟ್ ಅದ್ರ ತಕ್ಕನಂಗೆ ಇದೆ, ಅದೇನು ಅಂತ ನೋಡೋಣ ಡೀಟೇಲಾಗಿ. ಸೊ ಫಸ್ಟು ಪ್ಲಾಸ್ಟಿಕ್ ಕವರ್. ಇಲ್ಲೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಇಲ್ಲ, ಯಥೇಚ್ಛವಾಗಿ ಪ್ಲಾಸ್ಟಿಕ್ನ ಬಳಸ್ತಾರೆ. ಒಂದು ಚಿಕ್ಕ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇದು ಹಾಲು, ಏನು ಕೋಕೋನಟ್ ಹಾಲು, ತೆಂಗಿನ ಹಾಲು ಮತ್ತು ಇದೇನೋ ಕೊಟ್ಟಿರ್ತಾರೆ, ಅದು ತಿಂದಾಗ ಗೊತ್ತಾಗುತ್ತೆ. ನಮ್ಮ ಹೆಸರು ಬೇಳೆ ಥರ ಇದೆ, ಪರವಾಗಿಲ್ಲ. 4 ಜನ ಇದ್ದೀವಿ ಅಂತ ನೋಡಿಕೊಂಡು 4 ಸ್ಪೂನ್ ಕೊಟ್ಟಿದ್ದಾರೆ. ಅವ್ರದ್ದೇ ಲೋಗೋ ಬ್ರ್ಯಾಂಡಿಂಗ್ ಫುಲ್ಲು. ಟಿಶ್ಯೂ, ಆಮೇಲೆ ಮೇಯ್ನ್ ಐಟಮು ಮ್ಯಾಂಗೋ ಸ್ಟಿಕ್ಕಿ ರೈಸು. ಅದ್ಭುತವಾದ ಪ್ಯಾಕಿಂಗು. ಇದನ್ನು ಅರ್ಧಬಿಡ್ಲ ಹೆಂಗೆ ಬರೋದು? ಓಕೆ, ಸ್ವೀಟ್ ಬಾಕ್ಸ್ ಥರ ಕೊಟ್ಟಿದ್ದಾರಲ್ಲ, 1 kg ಸ್ವೀಟ್ ಬಾಕ್ಸ್. ಕಾಂತಿ ಸ್ವೀಟ್ಸು ಆ ಥರ ಸ್ವೀಟ್ ಬಾಕ್ಸಲ್ಲಿ ಥರ ಕೊಟ್ಟಿದ್ದಾರೆ. ಕಾಣ್ತಿರೋದು ಅದೇ ಕಾಣ್ತಿರೋದು. ಓಹೋ, ಚಿನ್ನ ಅದು ಗೋಲ್ಡು. ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನೋ ಥರ. ಅಷ್ಟು ರೂಪಾಯಿ ಇಸ್ಕೊಳ್ಳಲ್ಲ, 219 ರೂಪಾಯಿ ಅವ್ರ ಕಾಸಲ್ಲಿ.
ನಮ್ಮ ಕಾಸು ಕನ್ವರ್ಟ್ ಮಾಡಿದ್ರೆ ಎಷ್ಟಾಯಿತು? ಇಂಟು 2.4 ಇಂಟು 2.4. ಅದಕ್ಕೆ ಚಿನ್ನದ ಪೇಪರ್ನ ಕೊಟ್ಟಿದ್ದಾರೆ. 2 ಕಲರಿನ ಸ್ಟಿಕ್ಕಿ ರೈಸು, ಆಮೇಲೆ ದೊಡ್ಡ ದೊಡ್ಡ ಮ್ಯಾಂಗೋ 2 ಸ್ಲೈಸ್, ಅದು ನೀಟಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ. ಆಮೇಲೆ ಇದು 2 ಡಬ್ಬ ಕೊಟ್ಟಿದ್ದಾರಲ್ಲ, ಇದನ್ನು ಓಪನ್ ಮಾಡೋಣ. ಎಲ್ಲ ಸಖತ್ ಟೈಟಾಗಿ ಹಾಕ್ಬಿಟ್ಟವ್ರು ಪ್ಲಾಸ್ಟರ್ಸ್. ಇದು ಕೋಕೋನಟ್ ಮಿಲ್ಕು, ಇದು ಹೆಸರು ಬೇಳೆನಾ? ಹ್ಞೂ ಬ್ರೋ, ಹೆಸರು ಬೇಳೆನೇ. ಅದು ಉಪ್ಪು ಖಾರ ಏನೂ ಇಲ್ಲ, ಪ್ಲೇನ್ ಹೆಸರು ಬೇಳೆ. ಮೂಂಗ್ ದಾಳೆ. ಹೌದು, ಉಪ್ಪು ಖಾರ ಇಲ್ಲ. ಬೇಕಾ ಇದಕ್ಕೆ? ಚೆನ್ನಾಗಿರುತ್ತಾ? ಹಾಕಿ ಅಂದರೆ ಹಾಕ್ಬಿಡೋಣ. ಹೆಂಗೆ ತಿನ್ಬೇಕಂತ ಗೊತ್ತಿಲ್ಲ. ನಾನು 2 ಸರಿ ಟ್ರೈ ಮಾಡಿದ್ದೀನಿ ಬೆಂಗಳೂರಲ್ಲಿ. ತಿಂದಿದ್ದೀರಾ? ಮಾವಿನ ಹಣ್ಣು ಮೇಲೆ ಬೇಡಲ್ಲ? ಮಾವಿನ ಸ್ಪೂನಲ್ಲಿ ತಗೊಂಡು. ಸೊ ಈಗ ಇದು ಇದ್ರ ಮೇಲೆ ಹೋಗ್ಬಿಡಲ್ಲ? ಇದೇ ಪೇಪರ್ ಎಲ್ಲ ಕಡೆ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಚಿಕ್ಕಾಗಿರೋ ಹಾಲು, ತೆಂಗಿನ ಹಾಲು. ಬ್ಯಾಂಕಾಕಿನ ಮಾವಿನ ಹಣ್ಣು ಮತ್ತು ಅಂಟು ಅನ್ನ. ಅಂಟು ಅನ್ನ ಅಂದರೆ ಸ್ಟಿಕ್ಕಿ ರೈಸು. ಸ್ಟಿಕ್ಕಿ ರೈಸ್ಗೆ ಅಂಟು ಅನ್ನ ತಿನ್ನೋದಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಸೋಮು ಶೇಖರ್. ಚಿಯರ್ಸ್. ಕೋಲನ್ನ ಈ ಗೋಲ್ಡ್ ಕಲರ್ ಏನೋ ಹೇಳಿದ್ರಲ್ಲ ನೀವು, ಅದನ್ನೇ ಎತ್ಕೊಂಬಿಟ್ಟೆ ನಾನು. ಏನು ಹಲ್ವಾ ಥರ ಇಷ್ಟು ಗಟ್ಟಿ ಇದೆ? ಇದು ಮುರಿದೋಗಿದೆ, ಸ್ಪೂನೇ ಮುರಿದೋಗಿದೆ. ನಾನು ಹಾಲು ಕಟ್ ಮಾಡಿಬಿಟ್ಟೆ ನಾನು. ಒಳ್ಳೆ ಕೇಕು, ತಗೊಳ್ಳಿ, ಗಟ್ಟಿ ಕೇಕು. ಮಾವಿನ ಹಣ್ಣು 1 ಪೀಸು. ಅಯ್ಯೋ ಅನ್ನ. ಸ್ಟಿಕ್ಕಿ ರೈಸ್ ವಿತ್ ಮಾವಿನ ಹಣ್ಣು. ನೋಡಿ, ಚಿನ್ನದ ಅನ್ನ. ಸರ್ಕಸ್ ಏನು ಮಾಡೋಕ್ಕಾಗಲ್ಲ, ಸರ್ಕಸ್ಸು. ಚೇರ್ಸ್. ಸ್ಟಿಕ್ಕಿ ರೈಸು ಸ್ಟಿಕ್ಕಿ ಆಗಿದೆ, ಅಂಟಾಗಿ ಆಗಿದೆ. ಬಟ್ ಅಕ್ಕಿ ಸಿಗುತ್ತೆ, ಬೆಂದಿದೆ. ಅದು ಒಂಥರ ಚೆನ್ನಾಗಿದೆ. ಬಟ್ ಆ ಮಾವಿನ ಹಣ್ಣು ಕಾಂಬಿನೇಷನ್ ಅಂತೂ ಅದ್ರ ಜೊತೆ ಸೇರಿದಾಗ ಸೂಪರ್ ಚೆನ್ನಾಗಿದೆ. ಮಾವಿನ ಹಣ್ಣು ಟೇಸ್ಟು ಒಂಥರ ಡಿಫ್ರೆಂಟ್ ಆಗಿದೆ. ನಾವು ತಿಂತೀವಲ್ಲ, ಅಲ್ಲಿರೋ ಮಾವಿನ ಹಣ್ಣಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಟೆಕ್ಸ್ಚರ್ ಇರ್ಬೋದು, ಸಿಹಿ ಅಂಶ ಕಮ್ಮಿ ಇರುತ್ತೆ, ಜಾಸ್ತಿ ಸಿಹಿ ಇಲ್ಲ. ಒಂಥರ ಚೆನ್ನಾಗಿದೆ. ಅದು ಮೈನಾಗಿ ಬಂದು ಇದು ಮೇಲ್ಗಡೆ ಹಾಕಿದ್ವಲ್ಲ ಹಾಲು, ಕಾಯಿ ಹಾಲು, ಏನೋ ಕೋಕೋನಟ್ ಮಿಲ್ಕು, ಅದು ಸಿಹಿ ಅಂಶ, ಅದ್ರದ್ದು ಆ ತಿಕ್ನೆಸ್ಸು ಅದು ಸಖತ್ತಾಗಿದೆ. ಸ್ಟಿಕ್ಕಿ ರೈಸಲ್ಲೂ ಸಿಹಿ ಅಂಶ ಇದ್ದೇ ಇರುತ್ತೆ. ಮೂನ್ ದಾಲು ಮಧ್ಯದಲ್ಲಿ ಇರಿಟೇಟ್ ಮಾಡ್ತಾಯಿದೆ. ಮೂನ್ ದಾಲ್ ಹಾಕ್ಬಾರ್ದಾಗಿತ್ತು. ಹಂಗೆ ತಿಂದರೆ ಚೆನ್ನಾಗಿ, ಯಾಕಂದರೆ ಅದ್ರಲ್ಲಿ ಉಪ್ಪು ಖಾರ ಏನೂ ಇಲ್ಲ. ಅದರಲ್ಲೇನು ಉಪ್ಪು ಖಾರ ಏನೂ ಇಲ್ಲ, ಬ್ಲ್ಯಾಂಡ್ ಆಗಿರೋದ್ರಿಂದ ಅದು ಅವಶ್ಯಕತೆ ಇಲ್ಲ. ಬರೀ ಹಿಂಗೆ ತಿನ್ನೋದಕ್ಕೆ ಚೆನ್ನಾಗಿದೆ. ಓಹೋ ಆಹಾ ಅನ್ನೋ ಥರ ಇಲ್ಲ, ಚೆನ್ನಾಗಿದೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಾವು ಸಿಹಿ ಪೊಂಗಲ್ ತಿಂತಿರಲ್ಲ, ಅಷ್ಟೇ. ಬೆಲ್ಲ ಇಲ್ಲ ಹಾಕಿದರೆ ಸಿಹಿ ಪೊಂಗಲ್ ಆಗ್ಬಿಟ್ಟಿರೋದು. ಇದೇನು ಗ್ರೀನ್ ಕಲರ್ದು ಏನಿದೆ ಟೇಸ್ಟ್, ಫ್ಲೇವರ್ ಏನಿದೆ? ಏನು ಫ್ಲೇವರ್ ಇಲ್ಲ. ನೀವು ಮ್ಯಾಂಗೋ ಹಾಕೊಂಡ್ರೆ ಮ್ಯಾಂಗೋ ಫ್ಲೇವರ್ ಅಷ್ಟೇ. ಆ ಥರ ಕೆಳಗಡೆ ಬಾಳೆ ಎಲೆ ಹಾಕ್ಬಿಟ್ಟಿದ್ದಾರೆ. ಬರೀ ರೈಸ್ನ ವೈಟು ತಿಂದೆ, ಇದರಲ್ಲೇನು ಇದೆಯಾ ಫ್ಲೇವರ್ ನೋಡೋಣ. ಕಲರು ಅಷ್ಟೇ, ಕಲರ್ ಮಾತ್ರ ಸೇಮ್ ಟೇಸ್ಟು. ಕಲರ್ ಹಾಕಿ ಅದು ಅದೇ ಪ್ರೆಸೆಂಟೇಷನ್ ಎಲ್ಲ ಲುಕ್ಗೆ ಜಿಂಚಾಕ್ ಥರ ಮಾಡಿರೋದು. ಈ ಮಿಲ್ಕ್ ಏನಿದೆ ಕೋಕೋನಟ್ ಮಿಲ್ಕು, ಅದರಲ್ಲೇ ಇದನ್ನು ಬೇಯಿಸಿರೋದು. ಸೊ ಗಟ್ಟಿ ಪೊಂಗಲ್ ವಿತ್ ಮಾವಿನ ಹಣ್ಣು ಅಂತ ಹೇಳ್ಬೋದು. ಸೊ ಅಷ್ಟೇ, ಇದು ಸಿಂಪಲ್ ಆದ ಡಿಶ್ಶು. ಒಂದ್ಸಲ ಎಲ್ಲರೂ ತಿಂತಾ ಇರ್ತಾರೆ, ಇಲ್ಲಿ ತುಂಬ ಫೇಮಸ್, ಇಷ್ಟ ಅಂತ, ಅದಕ್ಕೆ ಟ್ರೈ ಮಾಡಿದ್ವಿ. ಸೊ ನೀವು ಕೂಡ ಬಂದಾಗ ಟ್ರೈ ಮಾಡ್ಬೋದು. ಸೊ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಸಣ್ಣ ಬ್ರೇಕ್ ನಂತರ. ಸೊ ಬ್ರೋ, ಹೆಂಗಿತ್ತು ಬ್ರೋ ಮಾವಿನ ಹಣ್ಣು ಮತ್ತು ಅಂಟಣ್ಣ? ನಾನು ಅಂದರೆ ಬೆಂಗಳೂರಿನಲ್ಲಿ ಒಂದು ರಿಟ್ಸ್ ಕಾರ್ಟನಲ್ಲಿ ಒಂದು ಸರಿ ಏನೋ ಈ ಥರ ಥಾಯ್ಲೆಂಡ್ದು ಮೇಳ ನಡಿಬೇಕಾದ್ರೆ ತಿಂದಿದ್ದೆ. ಅಂದರೆ ಫುಡ್ ಫೆಸ್ಟಿವಲ್ ನಡಿಬೇಕಾದ್ರೆ ಮೇಳ ಅಂತ ಇದ್ದೇನೆ. ಸೊ ಇಂಡಿಯಾನಲ್ಲೇ ಚೆನ್ನಾಗಿತ್ತು. ಬಟ್ ಇಲ್ಲಿ ಮಾವಿನ ಹಣ್ಣು ಸ್ವಲ್ಪ ರುಚಿಯಾಗಿದ್ದಿದ್ರೆ ಸೂಪರ್ ಆಗಿರ್ತಾ ಇತ್ತು. ರೈಸ್ ಇಲ್ಲಿ ಚೆನ್ನಾಗಿದೆ, ಅಲ್ಲಿ ಕಂಪೇರ್ ಮಾಡಿದ್ರೆ. ನಂಗೆ ಓವರ್ ಆಲ್ ಇಷ್ಟ ಆಯಿತು. ಬಟ್ ಆಗಲೇ ನೀವು ಒಂದು ಜಾಗಕ್ಕೆ ಕರ್ಕೊಂಡೋಗಿರಲ್ವ, ನೀವು ಹೇಳ್ತಾ ಇರಲ್ಲ ಪ್ರೈಸ್ ಡಿಫ್ರೆನ್ಸು. ಅದೇ ಮಾತಾಡ್ತಾ ಇದ್ವಿ. ಟೇಸ್ಟ್ ವೈಸ್ ಚೆನ್ನಾಗಿದೆ,
ಇದು ಅಂದರೆ ಹೈಟೆಕ್ ಸ್ವಲ್ಪ ಮೇಲ್ ವರ್ಷನ್ ಆಫ್ ಮ್ಯಾಂಗೋ ಸ್ಟಿಕ್ಕಿ ರೈಸು, ಒಂಥರ ಪಾಶಾಗೆ ಫೈನ್ ಡೈನ್ ಥರ ಮಾಡಿರೋದು. ಅದು ಕೂಡ ಮಾಲಲ್ಲಿ ಇರೋದ್ರಿಂದ ಇನ್ನು ಸ್ವಲ್ಪ ಪ್ರೈಸಿ. ಇವ್ರದ್ದೇ ಬ್ರ್ಯಾಂಚು ಆಚೆ ಕಡೆ ಸಿಕ್ಕಿದ್ರೆ ಸ್ವಲ್ಪ ಕಮ್ಮಿ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಕಮ್ಮಿ ರೇಟಿಗೆ ಸಿಗುತ್ತೆ ಸ್ಟ್ರೀಟ್ ಸೈಡಲ್ಲಿ. ಇದು ತುಂಬ ಕಮ್ಮಿಗೆ ಸಿಗುತ್ತೆ. ಇದು ಇವಾಗ ನಮ್ಮ ರೇಟಿಗೆ ಬರೋಕ್ಕೋದ್ರೆ 500 ರೂಪಾಯಿ ಆಯಿತು. ಇಲ್ಲಿನ ಪ್ರೈಸು 219, 219 ಬಾತ್ ಆಯಿತು. ಸೊ ಆ ಪ್ರೈಸು ಸ್ವಲ್ಪ ಜಾಸ್ತಿನೇ ಅನಿಸ್ತು, ಬಟ್ ಟೇಸ್ಟ್ ವೈಸ್ ಓಕೆ ಚೆನ್ನಾಗಿದೆ. ಅವರು ಹೇಳ್ದಂಗೆ ಅದೇ ಮಾವಿನ ಹಣ್ಣು ಸ್ವಲ್ಪ ಇಲ್ಲಿ ನಮಗೆ ಸೆಟ್ ಆಗಲ್ಲ, ಆಬ್ವಿಯಸ್ಲಿ ಅವ್ರಿಗೆ ಚೆನ್ನಾಗಿರುತ್ತೆ ಇಲ್ಲೇ ತಿಂದಿರೋರಿಗೆ. ನಾವು ಅಲ್ಲಿ ಸಿಹಿ ಹಣ್ಣು, ರಸಪುರಿ ಅದು ಇದೆಲ್ಲ ತಿಂದಿರೋರಿಗೆ ಇದು ಸ್ವಲ್ಪ ಒಂಥರ ಅನಿಸ್ತು. ಬಟ್ ಅದು ಅದೇನು ಕ್ರೀಮು, ಕೋಕೋನಟ್ ಮಿಲ್ಕು ಅವೆಲ್ಲ ಸೂಪರ್ ಆಗಿತ್ತು ಟೇಸ್ಟು. ಒಂದ್ಸಲಿ ಟ್ರೈ ಮಾಡಬೇಕು. ನಾವೆಲ್ಲ ರೆಕಮೆಂಡ್ ಮಾಡೋದಂದರೆ ನೀವು ಈಗ ಬಂದಾಗ ಅಕಸ್ಮಾತ್ ಬ್ಯಾಂಕಾಕಿಗೆ ಥೈಲ್ಯಾಂಡ್ ಎಲ್ಲ ಬಂದಾಗ ಸೊ ಅಲ್ಲೆಲ್ಲಾದರೂ ರೋಡ್ ಸೈಡೆಲ್ಲ ಕಾಣಿಸಿದ್ರೆ ಅದು ಟ್ರೈ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಇಲ್ಲೇ ಬರೋದು ಅವಶ್ಯಕತೆ ಇಲ್ಲ ಇಲ್ಲಿ ಬಂದು ತಿನ್ನಬೇಕು ಅಂತ. ಇಲ್ಲ ಒಬ್ಬೊಬ್ರು ಪಾಸ್ಟ್ ಆಗಿರ್ತಾರಲ್ಲ, ಈ ಥರ ಬ್ರ್ಯಾಂಡೆಡ್ ಔಟ್ಲೆಟ್ಸ್ ಇದೆ, ಶಾಪಿಂಗ್ ಬಂದವ್ರು ಬೇಕಾದ್ರೆ ಟ್ರೈ ಮಾಡ್ಬೋದು ಹೋಗ್ಬಿಟ್ಟು. ಪ್ರೈಸಲ್ಲೇ ಹೇಳಿ ಡಿಫ್ರೆನ್ಸ್ ಏನು ಅಂದರೆ, ಅವಾಗಲೇ ಬೆಳಗ್ಗೆ ಇನ್ನೊಂದು ವೀಡಿಯೋ ಮಾಡಿದ್ವಿ ಇದು ಚಿಕನ್ ರೈಸ್ದು. ಅಲ್ಲಿ 2 ಚಿಕನ್ ರೈಸು, ಅದಕ್ಕೆ ಕಾಂಪ್ಲಿಮೆಂಟ್ರಿ ಸೂಪ್ ಎಲ್ಲ ಬಂದು ಒಂದು ಸೂಪು 4 ಟೀ ಎಲ್ಲ ತೊಗೊಂಡ್ರು 250 240 ಬಾತ್ ಏನೋ ಆಯಿತು. ಇದು ಒಂದಕ್ಕೆ 220 ಬಾತ್ ಆಯಿತು. ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದನ್ನ ಡಿಶ್ನ ಎಲ್ಲಾದರೂ ಓಕೆ. ಸೊ ನಾವು ಟ್ರೈ ಮಾಡ್ತೀವಿ, ಸ್ಟ್ರೀಟ್ ಫುಡ್ ಟ್ರೈ ಮಾಡ್ಕೋಬೇಕಲ್ಲ, ಅಲ್ಲೇನೋ ಸಿಕ್ಕಿದ್ರೆ ಅಲ್ಲೂ ತಿಂದ್ಬಿಟ್ಟು ಒಂದ್ಸಲಿ ಕಂಪ್ಯಾರಿಸನ್ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲು, ಆಮೇಲೆ ಫುಡ್ ಪ್ಯಾರಡೈಸ್ TV ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಬ್ಬರದಲ್ಲೂ ಸೀರೀಸ್ ಬರುತ್ತೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ಚಾನಲ್ ಬರುತ್ತೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಚಾನಲ್ ಬರುತ್ತೆ. ಇಬ್ಬರು ವ್ಲಾಗ್ಸ್ ಮಾಡ್ತಾಯಿದ್ವಿ. ನೀವು ವ್ಲಾಗ್ ಯಾವ್ದು ಆಗ್ತೀರಾ ಬ್ರೋ? ನಮ್ಮದು ಒಂದೇ ಅದರಲ್ಲೇ ಬರುತ್ತಾ? ಅವ್ರದ್ದು ವ್ಲಾಗ್ ಕೂಡ ಬರುತ್ತೆ ಅವ್ರ ಚಾನಲ್ ಸಪ್ರೇಟಾಗಿ. ಆಮೇಲೆ ನಮ್ಮದ್ರಲ್ಲಿ ಎಕ್ಸ್ಟ್ರಾಸಲ್ಲೂ ವ್ಲಾಗ್ ಬರುತ್ತೆ. ಆಮೇಲೆ ಮತ್ತೊಮ್ಮೆ ನೀವು ಕೂಡ ಈ ಕಡೆ ಫಾರಿನ್ ಟ್ರಿಪ್ ಹೋಗಬೇಕು ಅಥವಾ ಥೈಲ್ಯಾಂಡ್ಗೆ ಬರಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀವಿ, ಬುಕಿಂಗ್ ಡೀಟೇಲ್ಸು. ಅವ್ರ ಮುಖಾಂತರ ಬರ್ಬೋದು. ಐ ವಿಲ್ ಟ್ರಾವೆಲ್ ಅಂತ ಏಜೆನ್ಸಿ ತುಂಬ ನೀಟಾಗಿ ಅರೇಂಜ್ ಮಾಡಿಕೊಡ್ತಾರೆ, ಕಸ್ಟಮೈಸ್ ಮಾಡಿಕೊಡ್ತಾರೆ. ಹೆಂಗೆ ಬೇಕು ಹಂಗೆ ನಮಗೆ ಇವಾಗ ಮಾಡ್ಕೊಟ್ಟಿದ್ದಾರೆ ನೋಡಿ. ಒಂದಿನ ಫ್ರೀ ಬಿಟ್ಬಿಟ್ಟಿದ್ದಾರೆ ನಮಗೆ, ಎಲ್ಲಿ ಬೇಕಾದ್ರೂ ಸುತ್ತಾಡ್ಕೊಂಡು ನೀವು ಒಂದು ದಿವಸ ನೀವು ಫುಡ್ ಟೂರ್ ಮಾಡ್ಕೊಳ್ಳಿ ಅಂತ. ಫುಡ್ ಟೂರ್ಗೆ ಅಂತ ಮಾಡಿರೋ ಪ್ಯಾಕೇಜ್ ನಮ್ಮದು. ಸೊ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಚಾನಲ್ನ. ಇದು ಬಂದು ಸಯಾಮ್ ಸೆಂಟ್ರಲ್ಲಿ ನಾವು ಇರೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಕೊಟ್ಟಿರ್ತೀವಿ, ನಮ್ಮ ಥರ ಯಾರು ಎಕ್ಸ್ಪ್ಲೋರ್ ಮಾಡೋರಿಗೆ. ನಮಸ್ಕಾರ.